ಇನ್ನು ಡಾಂಬರು ಹಾಕಿದ 2 ತಿಂಗಳಲ್ಲೇ ರಸ್ತೆಯಲ್ಲಿ ಮತ್ತೆ ಗುಂಡಿ ಬಿದ್ದಿದೆ. ಸಾವಿನ ಗುಂಡಿ ನಡುವೆ ವಾಹನ ಸವಾರರು ಓಡಾಡುತ್ತಿದ್ದಾರೆ. ಲಾಲ್ಬಾಗ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ವರ್ಷದ ಹಿಂದೆ ಇದೇ ರಸ್ತೆಯಲ್ಲಿ ಕಾಮಗಾರಿ ನಡೆದಿತ್ತು. ಆಮೇಲೆ ಅದೇ ರಸ್ತೆಗೆ ತೇಪೆ ಹಚ್ಚುವ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡಿದ್ರು. ಸದ್ಯ ಈಗ ಅದೇ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ನ್ಯೂಸ್ ಫಸ್ಟ್ ಮುಂದೆ ವಾಹನ ಸವಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಲಾಲ್ಬಾಗ್ ಹಾಗೂ ಜೆಸಿ ರಸ್ತೆಗೆ ಕನೆಕ್ಟ್ ಆಗುವಂತಹ ರೋಡ್ ಇದು. ಈ ರೋಡ್ನಲ್ಲಿ ವರ್ಷದ ಹಿಂದೆ ಪೈಪ್ಲೈನ್ ಅಳವಡಿಸುವಂತಹ ಕಾಮಗಾರಿ ಕೆಲಸ ನಡೆದಿತ್ತು. ಆ ಪೈಪ್ಲೈನ್ ಅಳವಡಿಸುವ ಕೆಲಸ ಕೂಡ ಸುಮಾರು 4-5 ತಿಂಗಳ ಕಾಲ ನಡೆದಿತ್ತು. ಆ ಸಂದರ್ಭದಲ್ಲಿ ಅದನ್ನ ರಸ್ತೆಯನ್ನ ಅಗೆಯಲಾಗಿತ್ತು. ಅಗೆದಂತಹ ರಸ್ತೆಯನ್ನ ಸರಿಪಡಿಸೋದಕ್ಕೆ ಮತ್ತೆ 6 ತಿಂಗಳು ಟೈಮ್ ತಗೊಂಡಿದ್ರು ಜಿಬಿಎ ಅವರು. ಅದಾದ ನಂತರ ಮತ್ತೆ ಆ ರಸ್ತೆಗೆ ಡಾಂಬರ್ ಹಾಕಿದ್ರು. ಆದ್ರೆ ಡಾಂಬರ್ ಹಾಕಿ 2 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ. ಸದ್ಯ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಕಳಪೆ ಕಾಮಗಾರಿ ಈ ಪದನ ನಾವು ನೀವೆಲ್ಲ ಆಗಾಗ ಕೇಳ್ತಾನೆ ಇರ್ತೀವಿ. ಆದ್ರೆ ಕಳಪೆ ಕಾಮಗಾರಿ ಹೇಗ್ ಮಾಡ್ಲಾಗತ್ತೆ, ಕಳಪೆ ಕಾಮಗಾರಿ ಅಂದ್ರೆ ಏನು ಅಂತ ದೃಶ್ಯಗಳ ಸಮೇತ ತೋರಿಸ್ತಾ ಹೋಗ್ತೀವಿ. ನೀವು ನೋಡಬಹುದು, ಸದ್ಯ ನಾನೀಗ ಜೆಸಿ ರೋಡ್ ಲಾಲ್ಬಾಗ್ಗೆ ಕನೆಕ್ಟ್ ಆಗುವಂತ ಜೆಸಿ ರೋಡ್ ನಲ್ಲಿದ್ದೀನಿ. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ನನಗೆ ಭಯ ಆಗ್ತಾ ಇದೆ. ಇನ್ನ ವಾಹನ ಸವಾರರ ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಅಂತ ಜಸ್ಟ್ ಯೋಚನೆ ಮಾಡಿ. ಯಾಕಂದ್ರೆ ಎಷ್ಟು ಅಡಿ ಆಳ ರೋಡ್ ಬಿದ್ದಿದೆ ಅಂದ್ರೆ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಈ ಕಡ್ಡಿ 1.5 ಅಡಿಯಷ್ಟು ಅಂದ್ರೆ ಮೆಜರ್ಮೆಂಟ್ ಇದೆ. ನೀವು ನೋಡ್ಬೋದು ಎಷ್ಟಡಿ ಆಳ ಬಿದ್ದಿದೆ ಈ ರಸ್ತೆ ಅಂದ್ರೆ. ಮತ್ತೊಂದು ಪ್ರಮುಖ ವಿಚಾರ ಹೇಳಲೇಬೇಕು, ಈ ಒಂದು ರಸ್ತೆಗೆ ಡಾಂಬರ್ ಹಾಕಿರ್ಲಿಲ್ಲ. 2-3 ತಿಂಗಳ ಹಿಂದೆ ಡಾಂಬರ್ ಹಾಕಿರುವಂಥದ್ದು. ಅದಕ್ಕಿಂತ ಮುಂಚೆ 7-8 ತಿಂಗಳು ಡಾಂಬರ್ ಹಾಕಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಕಾಮಗಾರಿ ನಡೆದಿತ್ತು. ಚೆನ್ನಾಗಿರೋ ರಸ್ತೆಯನ್ನ ಅಗದು ಹೋಗಿದ್ರು. ಅದಾದ್ಮೇಲೆ ಕೂಡ ನ್ಯೂಸ್ ಫಸ್ಟ್ ಸುದ್ದಿಯನ್ನ ಮಾಡಿತ್ತು. ಅದಾದ್ಮೇಲೆ ಡಾಂಬರನ್ನ ಹಾಕೋದ್ರು ಅಧಿಕಾರಿಗಳು. ಆದ್ರೆ ಡಾಂಬರ್ ಹಾಕಿ 2 ತಿಂಗಳು ಕಳೆದಿಲ್ಲ. ಈ ಕೂರಕ್ಕೂ ಕೂಡ ಭಯ ಆಗ್ತಾ ಇದೆ. 2 ತಿಂಗಳು ಕಳೆದಿಲ್ಲ. ಅದರ ಬಂಡವಾಳ ನೋಡ್ತಾ ಇರ್ಬೋದು ನೀವು. ಅಂದ್ರೆ ಎಷ್ಟು ಕಳಪೆ ಕಾಮಗಾರಿ ಅಂದ್ರೆ ಕಿತ್ಕೊಂಡು ಬರುತ್ತೆ. ನೋಡ್ಬೋದು ಇಲ್ಲಿ ಇದು ಜಿಬಿಎ ಅಧಿಕಾರಿಗಳು ಮಾಡುವಂತಹ ಒಂದು ಗನಂದಾರಿ ಕೆಲಸ ಅಂತ ಈ ಭಾಗದ ಜನ ಹೇಳ್ತಾ ಇದ್ದಾರೆ, ನಾವ್ ಹೇಳ್ತಾ ಇರೋದಲ್ಲ. ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ಅಂದ್ರೆ ಎಷ್ಟು ಕಳಪೆ ಕಾಮಗಾರಿ ಅಂದ್ರೆ ಇದನ್ನ ಹಾಕಿ 2 ತಿಂಗಳಾಗಿಲ್ಲ, ಆಲ್ರೆಡಿ ರಸ್ತೆ ಕುಸಿದು ಹೋಗಿದೆ. ಇಲ್ಲಿ ಏನಾದ್ರೂ ಹೆವಿ ವೆಹಿಕಲ್ಸ್ ಬಂತು ಅಂದ್ರೆ ಖಂಡಿತವಾಗಿಯೂ ಈ ಹಾಳ ಮತ್ತಷ್ಟು ಅಂದ್ರೆ ರಸ್ತೆ ಕುಸಿದು ಹೋಗ್ಬಿಡುತ್ತೆ. ಗ್ಯಾರಂಟಿ ಅಪಘಾತ ಆಗೋ ಸಂಭವ ಅಂತೂ 99.9% ಇದೆ. ಇದೇ ರಸ್ತೆಯಲ್ಲಿ ಹಿಂದ್ಗಡೆ ಮತ್ತೊಂದು ಭಾಗದಲ್ಲಿ ರಸ್ತೆ ಕುಸಿದಿತ್ತು. ಅದಾಗಿ 1 ವಾರ ಆದ್ಮೇಲೆ ಆ ರಸ್ತೆಯನ್ನ ಟ್ಯಾಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇದನ್ನ ಹಾಗೆ ಬಿಟ್ಟಿದ್ದಾರೆ. ಈ ರಸ್ತೆ ಇರೋದೇ ಚಿಕ್ಕದು, ಅದರಲ್ಲಿ ಅರ್ಧ ಭಾಗ ಮಾತ್ರ ಸವಾರರು ಓಡಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅರ್ಧ ಭಾಗ ಅವರು ಸಂಚಾರ ಮಾಡೋದಕ್ಕೆ ಅಸಾಧ್ಯ. ಯಾಕಂದ್ರೆ ಇಲ್ಲಿ ಬಿದ್ದಿರುವಂತ ಗುಂಡಿಯ ಪ್ರಮಾಣದಿಂದ. ಅಂದ್ರೆ ಒಂದ್ ರೀತಿ ಈ ರಸ್ತೆಗೆ ಬರಬೇಕು ಅಂತ ಅಂದ್ರೆ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಡೇಂಜರಸ್ ಆಗಿದೆ ಈ ರಸ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಮಳೆ ಬರ್ತಾ ಇದೆ. ಮಳೆ ಬಂದು ನೀರೇನಾದ್ರೂ ಫಿಲ್ ಆಯ್ತು ಅಂದ್ರೆ ಮುಗೀತು ಕತೆ. ಎಸ್ಪೆಷಲಿ 2 ವೀಲರ್ ವೆಹಿಕಲ್ಸ್ ಮಳೆ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ತುಂಬೋಗ್ಬಿಡುತ್ತೆ. ಅವ್ರಿಗೆ ಇಲ್ಲಿ ಗುಂಡಿ ಇದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಬಂದು ಇಳಿಸಿದ್ರೆ ಗ್ಯಾರಂಟಿ ಬೀಳ್ತಾರೆ ಅಂತ ಸಿಚುಯೇಷನ್ ಇಲ್ಲಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ರಸ್ತೆ ಅಷ್ಟು ದೊಡ್ಡದಾಗಿದೆ, ಹಳ್ಳ ಅಷ್ಟೇ ದೊಡ್ಡದಾಗಿದೆ. ಏನು ಹೇಳೋದು, ಜನಗಳಿಗೆ ತೊಂದರೆ ಆಗೋದು ಈ ಹಳ್ಳಕ್ಕೋಸ್ಕರ. ಕೆಲಸ ಮಾಡವ್ರೆ, ನ್ಯಾಯವಾಗಿ ಮಾಡಿಲ್ಲ. ಏನು ಮುಚ್ಚಬೇಕು ಮುಚ್ಚವ್ರೆ, ಟಾರ್ ಹಾಕವ್ರೆ, ಒಂದು ಏನು ಹೇಳ್ತೀರಾ ಒಂದು ಲೇಯರ್ ಮಾತ್ರ ಹಾಕವ್ರೆ. ಅದನ್ನು ನೀಟಾಗಿ ಕೆಲಸ ಮಾಡಿಲ್ಲ. ಏನು ಒಂದು ಬಿಲ್ ಮಾಡಬೇಕಾಗಿತ್ತು, ಇಲ್ಲ ಏನಾದರೂ ಒಂದು ಹೆಸರುಗೋಸ್ಕರ ಒಂದು ಕೆಲಸ ಮಾಡಬೇಕಾಗಿತ್ತು, ಕೆಲಸ ಮಾಡವ್ರೆ. ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಸರ್ಕಾರ ಸರಿಯಾಗಿ ನೋಡ್ತಾ ಇಲ್ಲ. ಈಗ ಡೇ ಟೈಮ್ ಇಲ್ಲಲ್ಲ, ಈಗ ಡೇ ಟೈಮ್ ಇದೆ, ನಾನು ಸೈಡ್ಗೆ ಬಂದಿದ್ದೀನಿ. ಅದೇ ರಾತ್ರಿ ಇದ್ದಾಗ ಇಲ್ಲಿ ಸ್ಟ್ರೀಟ್ ಲೈಟು ಇಲ್ಲ. ಮಳೆ ನೀರು ತುಂಬಿದ್ರೆ ಹಳ್ಳ ಗೊತ್ತಾಗೋದಿಲ್ಲ. ಆದ ನಂತರ ಸ್ಟ್ರೀಟ್ ಲೈಟ್ ಇಲ್ಲದೇ ಈ
ನೀರು ಇಲ್ದ್ರೂ ಅದು ಏನಕ್ಕೂ ಸುಖ ಇಲ್ಲ. ಜನಗಳಿಗೆ ಆಕ್ಸಿಡೆಂಟ್ ಏನಾದರೂ ಒಂದು ಕೇಸ್ ಆಗೋದು ಇಲ್ಲಿ ಖಂಡಿತವಾಗ್ಲೂ. ದಯವಿಟ್ಟು ಗಮನ ಕೊಡಿ, ಇದನ್ನು ನೀಟ್ ಮಾಡಿ ಸರ್. ಬ್ರ್ಯಾಂಡ್ ಮಾಡ್ತೀವಿ ಅಂತಾರೆ. ಏನು ಬ್ರ್ಯಾಂಡು? ಪೋಥೋಲ್ ಬ್ರ್ಯಾಂಡ್ ಆಗಿದೆ. ಒಂದು ಪೋಥೋಲ್ ಬ್ರ್ಯಾಂಡ್ ಆಗಿದೆ. ಎಲ್ಲಿ ಹೋದ್ರೂ ಈ ಕೆಲಸ ಇದೆ. ಅಲ್ಲಿ ಮುಂದೆ ನೋಡಿದ್ರು ಒಂದು ಅಲ್ಲ ಐತೆ, ಮುಚ್ಚವ್ರೆ, ಮಣ್ಣು ಹಾಕಿ ಏನಾದರೂ ಒಂದು ಹಾಕಿ ಮಾಡವ್ರೆ. ಏನೂ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಇಲ್ಲ. ಅದೊಂದು ಸರ್ಕಾರ ನೋಡಬೇಕು. ರೋಡ್ಸ್ ಎಲ್ಲ ಸರಿಯಾಗಿ ಮಾಡಬೇಕು. ನೋಡೋಣ ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ, ಕಾಯೋಣ. DK ಸರ್ಕಾರ ಬರ್ತಾರೆ ಈಗ, ನೋಡೋಣ ಅವ್ರೇನಾದರೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಸಚಿವರಾಗಿದ್ದಂಥವ್ರು ಬೆಂಗಳೂರು ಪೂರ್ತಿ ಅವರ ಅಂಡರಲ್ಲಿ ಇದ್ದಿದ್ದು ಅವರೇ ನಗರಾಭಿವೃದ್ಧಿ. ಅವ್ರು ಈಗ ಅವ್ರ ಸರ್ಕಾರಕ್ಕೆ ನೋಡಬೇಕು. ಒಂದೇ ಸರ್ಕಾರ ಇರೋದು. ಸಿದ್ದರಾಮಯ್ಯ ಆದಮೇಲೆ DK ಅವರು ಬರೋದು ಒಂದೇ ಸರ್ಕಾರ. ಇವ್ರು ಏನಾದರೂ ಚೇಂಜಸ್ ಮಾಡ್ತಾರೆ ಏನು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ದೀರಿ? ಎಕ್ಸ್ಪೆಕ್ಟೇಷನ್ ಇದೆ, ಎಲ್ಲರೂ ಬಂದಾಗ ಇರ್ತವೆ. ಸಿದ್ದರಾಮಯ್ಯ ಅವರು ಬಂದಿರೋ ಯಾವುದೇ ಎಕ್ಸ್ಪೆಕ್ಟೇಷನ್ ನಾವು ಇಟ್ಟಿದ್ದೀವಿ. ಅದೇನು ನಾವು ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ಸಂತುಷ್ಟ ಆಗಿಲ್ಲ. ಈಗ ನೋಡೋಣ DK ಅವ್ರು ಏನು ಹೊಸ ಏನಾದ್ರು ಕಾರ್ಯ ತೊಗೊಂಡು ಬರ್ತಾರೆ, ಏನಾದ್ರು ಮಾಡ್ತಾರೆ, ನೋಡೋಣ.